ಪವಿತ್ರ. ನನ್ನ ಹೆಸರು ರೇಣುಕಾ ಕರಿಗಾರ್. ನನ್ನ ಹೆಸರು ವೈಷ್ಣವಿ ಕುಲಕರ್ಣಿ. ನನ್ನ ಸಂಬಂಧಿತ ಕಲಾ. ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿ ನ್ಯೂಟನ್ ಚಲನೆಯ ಎರಡನೇ ನಿಯಮದ ಬಗ್ಗೆ ಒಂದು ನಾಟಕದ ಮುಖಾಂತರ ಹೇಳ್ಕೊಡ್ತೀವಿ. ಇವರೆಲ್ಲರೂ ಫ್ರೆಂಡ್ಸ್ ಆಗಿ ಆಕ್ಟ್ ಮಾಡ್ತಿರ್ತಾರ. ಒಂದು ಪಾರ್ಕ್ ದಿನ ಮೀಟ್ ಆಗ್ತಿರಲ್ಲ ನೀವು? ಓಕೆ. ಎಷ್ಟು ದಿನ ಆಗೈತಿ ಪಾರ್ಕಿಗೆ ಹೋಗಿಲ್ಲ? ಪಾರ್ಕಿಗೆ ಹೋಗೋಣ ಈಗ. ಹೋಗೋಣ ಬಾ. ಹಲೋ ಪವಿತ್ರ, ಆರಾಮದಿಯಾ? ಆರಾಮದಿ. ನೀನು ಎಷ್ಟು ದಿನ ಸಿಕ್ಕೇ ಇಲ್ಲ ಅಲ್ಲ? ನಾನು ಸಿಕ್ಕಿಲ್ಲ. ನೀನು ಎಷ್ಟು ದಿನ ನಾವು ಬಾಲ್ ಆಡೋಣ ಆಟ ಆಡೋಣ. ಹೇ ಬಾಲ್ ಹೋದ್ಲೇ, ಏನ್ ತಂದು ಆಟ ಆಡೋಣ? ಗುಂಡ ಇದ್ದಾಳೆ. ಏನಾಗ್ಲೇ? ಸಾರಿ, ನನಗೆ ಆಗುತ್ತಂತ ಗೊತ್ತಿರಲಿಲ್ಲ. ಮಲಂತ ತಿಂತಾರ. ವೈಷ್ಣವಿ, ಏನಿಲ್ಲ. ಆಕಿ ಪ್ರಿಯಾ ಬಂದಿದ್ದು, ಆಕಿ ಜೊತೆ ಸಣ್ಣ ತಗೊಂಡು ಆಟ ಆಡಕ್ ಕುಂತಿದ್ಯಾ? ಹೊಸ ಸಿಕ್ಕಿತನ ಆಟ ಆಡಬ ಅಂತಂದು ಕರೆದ. ಸಣ್ಣ ತಗೊಂಡು ಆಟ ಆಡಕ್ ಕುಂತಿದ್ವಿ. ಅವಾಗ ಸಣ್ಣ ಬಗದ್ದು ಏನೂ ಆಗ್ಲಿಲ್ಲ. ಮತ್ತೆ ಗುಂಡು ಸಣ್ಣ ಎಲ್ಲಿ ಹೋಗ್ಬಿಡ್ತು. ಅದಕ್ಕೆ ಗುಂಡು ತಗೊಂಡು ಆಟ ಆಡಬ ಅಂತಂದು ಆಟ ಆಡಕ್ ಕುಂತಿದ್ವಿ. ಗುಂಡು ಬಾಳ ಕೈ ಕೆಂಪಾಗ್ಬಿಟ್ಟಿದ್ವಿ. ಎದಕ್ಕಂದ್ರೆ ಗುಂಡಿಗೆ ಮತ್ತೆ ಬಾಲಿಗೆ ಏನ್ ಡಿಫ್ರೆನ್ಸ್ ನೋಡು. ಇದು ವರ್ಜಿನ, ಗುಂಡು ವರ್ಜ ಐತಿ. ಎದಕ್ಕಂದ್ರ ಇದು ಬಾಲಿಗೆ ವಜಾನು ಜಾಸ್ತಿ ಇರಲ್ಲ, ಮತ್ತೆ ಬಲನೂ ಜಾಸ್ತಿ ಬೀಳಲ್ಲ. ಗುಂಡಿಗೆ ವಜಾನು ಜಾಸ್ತಿ ಇರುತ್ತ, ಬಲನೂ ಜಾಸ್ತಿ ಬೀಳುತ್ತ. ಹಂಗಾಗಿ ಆಕಿ ನಿನಗ ಜಾಸ್ತಿ ಬಲ ಪ್ರಯೋಗ ಮಾಡಿ ನಿನಗ ಬಾಲ್ ಹೋಗ್ತಾಳ. ಹಂಗಾಗಿ ಅದು ವಜಾನು ಐತಲ್ಲ, ಅದಕ್ಕ ಹಂಗಾತು ನಿನಗ. ಇದಿಲ್ಲ ಅಂದ್ರೆ ಕೈ ಕೆಂಪ್ ಆಗ್ತಿರ್ಲಿಲ್ಲ. ಹೌದನ? ಹಂಗಂದ್ರ ವಜ್ಜಕ ಇಂಗ್ಲಿಷ್ನಾಗ ಏನಂತ? ಇಂಗ್ಲಿಷ್ ಒಳಗ್ ಮಾಸ್ ಅಂತಾರ, ಕನ್ನಡದೊಳಗ ದ್ರವ್ಯರಾಶಿ ಅಂತಾರ. ಇಷ್ಟ ದಿನ ಆದ್ರೂ ಒಟ್ಟ ಸಿಕ್ಕೇ ಇಲ್ ಬಿಡವ. ನೀನು ಫುಲ್ ಬಿಸಿ ಆಗ್ಬಿಟ್ಟಿ. ಏನಿಲ್ಲ, ಬರ್ತಿಲ್ಲ. ನೀನು ಸಿಕ್ಕಿಲ್ಲ. ಹೌದು, ಬರ್ಲೇ ಇಲ್ಲ. ಎದಕ್ಕ ಡಿಸ್ಕಸ್ ಮಾಡತ್ತಿದ್ವಿ ನಾವು. ಏನಾಯ್ತು? ಏನಿಲ್ಲ. ಆಕಿ ಪ್ರಿಯಾ ಸಿಕ್ಕಿತ್ತು. ಆಕಿನ ಜೊತೆ ಚಂದ ಆಟ ಆಡಕ್ ಕುಂತಿದ್ವಿ. ಚಂದ ಎಲ್ಲೇ ಹೋದ್ವು. ಅದಕ್ಕ ಗುಂಡು ತಗೊಂಡು ಆಟ ಆಡಕ್ ಕುಂತಿದ್ವಿ. ಚಂದ ನೋವು ಆಗ್ಲಿಲ್ಲ. ಬಗದ್ರ ಗುಂಡು ನೋವು ಆಯ್ತು. ಅದ ಟೈಮಿಗೆ ಹಿಂಗ್ ಕರದ್ನ್ಯಾ, ಇದು ಹೆಂಗಾತ ಅಂತಂದ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ, ಇದಕ್ಕ ನಮ್ ಕ್ಲಾಸ್ನಾಗೂ ನಮ್ ಮಿಸ್ ಹೇಳ್ಯಾರ. ಏನಂತಂದ್ರ ಈ ಕಡೆ ಬುಲೆಟ್ ತಗೋಬೇಕಂತ, ನೆಕ್ಸ್ಟ್ ಇನ್ನೊಂದ್ ಕೈಯಾಗ ತೆಂಗಿನಕಾಯಿ ತಗೋಬೇಕಂತ. ಇವೆರಡನ್ನು ಸಮವೇತ ಬಿಡ್ಬೇಕಂತ. ಯಾವ್ದು ಹೆಚ್ಚಿಗೆ ಪಟ್ಬಿಡ್ತೇಳ? ಬುಲೆಟ್. ಇಲ್ಲ, ಬುಲೆಟ್ ಪಟ್ ಬಿಡಲ್ಲ. ಯಾಕಂದ್ರೆ ನೋಡು, ಬುಲೆಟ್ ಒಂದ್ ಕಡೆ ಚುಪಾದ ತುದಿ
50 ಮೀಟರ್ ಪರ್ ಸೆಕೆಂಡ್ ಬರ್ತಾ ಗೊತ್ತಾಯ್ತಾ? ಸರಿ, ಈಗ ನಮ್ಮ ಫ್ರೆಂಡ್ ಅನ್ನು ಸಮನ್ವಿತ ಅಂತಲ್ಲ, ಅಕ್ಕಿಗೂ ಏನಾದ್ರೂ ಗೊತ್ತಾಯ್ತಾನ ಅಂತ ಕೇಳೋಣ. ಸಮನ್ವಿತ ಬಾ. ಈಗ ಆಗಳಿಂದ ವಟ ವಟ ಅನ್ನತ್ತಿರಲ್ಲ, ಏನ್ ಮಾತಾಡ್ತೀರಿ ನೀವು ಅಂತದ್ದು? ಇಲ್ಲ, ಈಗೇನ ಫಸ್ಟ್ ಪ್ರಿಯಾ ಭೇಟಿಯಾಗಿತ್ತಂತ, ಈಗೇನ ಬಾಲ್ ಆಟ ಆಡೋ ಮುಂದೆ ಗುಂಡ್ ಸಿಕ್ತಂತ, ಈಗೇನ ಈಗ ಪ್ರಿಯಾ ಪವಿತ್ರನ ಗುಂಡ್ ಹೋಗುತ್ತಂತ, ಈಗೇನ ಜಾಸ್ತಿ ಹೂ ಆಗಂತ, ಆಕಿ ಮಲಂ ತರಕ್ ಹೋದಾಗ ಇನ್ನ ಬರ್ಲಿಲ್ಲ. ಹಂಗಾಗಿ ವೈಷ್ಣವಿ ಏನ ಹೇಳಾಕತ್ತಿದ್ದು, ಏನ್ ಹೇಳಿದ್ರಿ? ಇನ್ನ ಹೇಳಿದಿಗೆ ಬಾಲಿಗೆ ಜಾಸ್ತಿ ವಜ್ರ ಇರಂಗಿಲ್ಲ, ಬಲನೂ ಜಾಸ್ತಿ ಬೀಳಂಗಿಲ್ಲ. ಗುಂಡಿಗೆ ವಜ್ರನೂ ಜಾಸ್ತಿ ಇರುತ್ತಾ, ಬಲನೂ ಜಾಸ್ತಿ ಬೀಳುತ್ತಂತ ಹೇಳಿದೆ ನಾನು. ಹೌದಾ? ಹೌದು, ನಮ್ ಕ್ಲಾಸ್ನಾಗೂ ಹೇಳಿದ್ರು. ಇದಕ್ಕೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ. ಹೇಳ. ಒಂದು ಕಾರ್ ಇರುತ್ತೆ, ಅದು ಒಬ್ಬ ವ್ಯಕ್ತಿ ದುಡ್ಡಲ್ಲಿ ಹೋಗ್ಬಿಡುತ್ತಲ್ಲ, ಅದು ಸೊ ಟೈಮ್ ಹಿಡಿತಿದ್ದೀಗ, ಅದಕ್ಕ ಸಮಯದ ಬದಲಾವಣೆಯ ದರ ಅಂತಾರ. ಈಗ ಮಾತಾಡ್ತಿದ್ರೆ ಅಂತ ನಾನು ಅದರಿಂದ ನೋಡ್ಕೊಂತ ಕೂತೀನಿ, ಈಗಿನ ಹೋಗಿಬಿಟ್ಲ ಆ ಕಡೆನ. ಇದ್ರ ಮೇಲೆ ನ್ಯೂಟನ್ಸ್ ರವರು ಚಲನೆಯ ಎರಡನೇ ನಿಯಮ ಅಂತಂದು ಒಂದು ಪ್ರತಿಪಾದಿಸ್ಯಾರ. ಏನಂದ್ರ ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಅಂತಂದು ನ್ಯೂಟನ್ಸ್ ರವರು ಚಲನೆಯ ಎರಡನೇ ನಿಯಮ ಅಂತಂದು ಇದನ್ನ ಪ್ರತಿಪಾದಿಸ್ಯಾರ. ಹೌದಣ್ಣ? ಗೊತ್ತಾಗಿದ್ದಿಲ್ಲ. ಇಷ್ಟ ದಿನ ಆಗಿನ ಸಿಗ್ತೀವಿ